ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಈ ದಿನ ಪಂಚತಂತ್ರದ ಪ್ರಮುಖ 5 ತಂತ್ರಗಳಲ್ಲಿ ಮೂರನೆಯ ತಂತ್ರವಾದಂತಹ ಕಾಕುಲಕೀಯ ಅನ್ನುವಂತಹ ಶತ್ರುವನ್ನು ಸಂಹರಿಸುವುದಕ್ಕೆ ಪಾಲಿಸಬೇಕಾದಂತಹ ತಂತ್ರಗಳ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಕಾಕುಲಕೀಯ ಅನ್ನುವಂತಹ ಮುಖ್ಯ ಕಥೆಯನ್ನು ಮೂರನೆಯ ತಂತ್ರವನ್ನು ವಿಷದಪಡಿಸುವಂತಹ ಮುಖ್ಯ ಕಥೆಯನ್ನು ನೋಡೋಣ. ಮೈಲಾರೊಪ್ಪೆ ಅನ್ನುವಂತಹ ನಗರ, ಅದರ ಅಂಚಿನಲ್ಲಿರುವಂತಹ ವಿಶಾಲವಾದಂತಹ ಕಾಡಿನೊಳಗೆ ಒಂದು ವಿಸ್ತಾರವಾಗಿ ಹರಡಿಕೊಂಡಿರುವಂತಹ ಆಲದ ಮರದ ಮೇಲೆ ಒಂದು ಕಾಗೆಗಳ ಗುಂಪು ವಾಸವಾಗಿರುತ್ತೆ. ಆ ಕಾಗೆಗಳಿಗೆ ಮೇಘವರ್ಣ ಅನ್ನುವಂತಹ ಒಬ್ಬ ರಾಜ ಇರ್ತಾನೆ. ಆ ಮೇಘವರ್ಣ ತನ್ನೆಲ್ಲ ಪರಿವಾರದೊಂದಿಗೆ ಬಹಳ ಅಚ್ಚುಕಟ್ಟಾಗಿ ಅವರೆಲ್ಲರ ಹಿತರಕ್ಷಣೆಯನ್ನು ಮಾಡ್ತಾ ಆ ಆಲದ ಮರದಲ್ಲಿ ತನ್ನ ವಾಸಸ್ಥಾನವನ್ನು ಮಾಡಿಕೊಂಡು ಸಹಜವಾಗಿ ಜೀವನವನ್ನು ನಿರ್ವಹಿಸ್ತಿರ್ತಾನೆ. ಹಾಗೆ ಆ ಆಲದ ಮರದಿಂದ ಒಂದಷ್ಟು ದೂರ ಇರುವಂತಹ ಬೆಟ್ಟದ ಮೇಲಿನ ಗುಹೆಯಲ್ಲಿ ಒಂದು ಗೂಬೆಗಳ ಗುಂಪು ವಾಸವಾಗಿರುತ್ತೆ. ಆ ಗೂಬೆಗಳಿಗೆ ಒಬ್ಬ ರಾಜ ಇರ್ತಾನೆ. ಆತನ ಹೆಸರು ಅರಿಮರ್ದನ ಅನ್ನುವಂತಹ. ಆ ಅರಿಮರ್ದನ ರಾಜ ತನ್ನ ಸಹಪರಿವಾರದೊಂದಿಗೆ ಆ ಗುಹೆಯನ್ನೇ ತನ್ನ ದುರ್ಗವನ್ನಾಗಿ ಮಾಡಿಕೊಂಡು ಅಲ್ಲಿ ಬದುಕನ್ನು ನಡೆಸ್ತಾ ಇರ್ತಾನೆ. ಮೂಲತಃ ಈ ಕಾಗೆ ಮತ್ತು ಗೂಬೆಗಳಿಗೆ ವಂಶಪಾರಂಪರ್ಯವಾಗಿ ಬಂದಿರುವಂತಹ ವೈರತ್ವ ಇರೋದರಿಂದ ಪರಸ್ಪರರ ಮೇಲೆ ಸಹಜವಾಗಿ ಆಕ್ರಮಣ ಮಾಡ್ತಾನೆ ಇರ್ತಾರೆ. ಹೀಗೆ ಆಕ್ರಮಣ ಮಾಡ್ತಾ ಇರಬೇಕಾದಾಗ ಸ್ವಲ್ಪ ಶಕ್ತಿಶಾಲಿಯಾಗಿದ್ದಂತಹ ಮತ್ತು ದೊಡ್ಡ ಸಮೂಹವನ್ನು ಹೊಂದಿರುವಂತಹ ಗೂಬೆಗಳ ರಾಜ ಹರಿಮರ್ದನ ಆತ ರಾತ್ರಿ ಸಮಯದಲ್ಲಿ ಕಾಗೆಗಳಿಗೆ ಕಣ್ಣು ಕಾಣದೇ ಇರುವಂತಹ ಸಂದರ್ಭದಲ್ಲಿ ತನ್ನ ಎಲ್ಲ ಪರಿವಾರದೊಂದಿಗೆ ಈ ಆಲದ ಮರದ ಹತ್ತಿರಕ್ಕೆ ಬಂದು ತನಗೆ ಸಿಕ್ಕಂತಹ ಕಾಗೆಗಳನ್ನು ಸಂಹಾರ ಮಾಡಿ ಮತ್ತೆ ಹೋಗುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಹೀಗೆ ದಿನನಿತ್ಯ ಕಾಗೆಗಳ ಸಂಹಾರ ಆಗ್ತಾ ಇರಬೇಕಾದಾಗ ಸಹಜವಾಗಿ ಕಾಗೆಗಳ ರಾಜ ಮೇಘವರ್ಣನಿಗೆ ಇದೊಂದು ತರಹದ ಚಿಂತೆ ಆಗುತ್ತೆ. ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕಾಗಿ ತನ್ನ ಮಂತ್ರಿ ಸಮೂಹವನ್ನು, ತನ್ನ ಸಚಿವ ಸಮುದಾಯವನ್ನು ಸಭೆಗೆ ಕರೀತಾನೆ. ಹಾಗೆ ಸಭೆಗೆ ಕರೆದಾಗ ಆತನಲ್ಲಿ 5 ಜನ ಮಂತ್ರಿಗಳು ಇರ್ತಾರೆ. ಆ ಮಂತ್ರಿಗಳನ್ನು ಪ್ರಸ್ತಾಪಿಸ್ತಾ ಪರಸ್ಪರರನ್ನು ಪ್ರತ್ಯೇಕವಾಗಿ ಅವರ ಸಲಹೆಯನ್ನು ಆತ ಕೇಳ್ತಾನೆ. ಆತನಲ್ಲಿ ಇರುವಂತಹ 5 ಜನ ಸಚಿವರ ಹೆಸರುಗಳು ಹೀಗಿರುತ್ತೆ: ಉಜ್ಜೀವಿ, ಪ್ರಜೀವಿ, ಅನುಜೀವಿ, ಸಂಜೀವಿ ಮತ್ತು ಸ್ಥಿರಂಜೀವಿ ಅಂತ ಹೇಳಿ. ಈ 5 ಜನ ಸಚಿವರನ್ನು ಆತ ಸಲಹೆ ಕೇಳಿದಾಗ ಅವರು ತಮ್ಮದೇ ಆದಂತಹ ವಿಚಾರವನ್ನು ಈ ಅರಿಮರ್ದನ ಅನ್ನುವಂಥ ಗೂಬೆಗಳ ರಾಜನ ವಿಷಯದಲ್ಲಿ ಹೇಳ್ತಾ ಹೋಗ್ತಾರೆ. ಮೊದಲನೆಯದಾಗಿ ಉಜ್ಜೀವಿ ತನ್ನ ಸಲಹೆಯನ್ನು ಕೊಡ್ತಾನೆ. ಮೇಘವರ್ಣ ಆ ಉಜ್ಜೀವಿಯನ್ನು ನಿನ್ನ ವಿಚಾರವನ್ನು ತಿಳಿಸು ಈ ವಿಷಯದಲ್ಲಿ ಅಂತ ಕೇಳಿದಾಗ ಉಜ್ಜೀವಿ ಹೇಳ್ತಾನೆ, ನೋಡು, ಅತ್ಯಂತ ಶಕ್ತಿಶಾಲಿಯಾದಂತಹ ಶತ್ರುವಿನ ಜೊತೆಗೆ ಸಂಧಿ ಮಾಡಿಕೊಳ್ಳುವುದು ಒಳ್ಳೆಯದು. ಹಾಗಾಗಿ ಅರಿಮರ್ದನ ಅತ್ಯಂತ ಶಕ್ತಿಶಾಲಿ ಮತ್ತು ಅತ್ಯಂತ ಕ್ರೂರಿ ಕೂಡ. ಆತನಿಗೆ ಶಿಷ್ಟಾಚಾರದ ಯಾವ ರೀತಿ ನೀತಿಗಳು ತಿಳಿದಿಲ್ಲ. ಹಾಗಾಗಿ ಅಂತಹ ಶತ್ರುವಿನ ಜೊತೆಗೆ ಸಂಧಿ ಮಾಡಿಕೊಂಡು ನಮ್ಮಿಂದಾದಂತಹ ಕಾಣಿಕೆಯನ್ನು ಆತನಿಗೆ ಸಮರ್ಪಣೆ ಮಾಡಿ ಆತನ ಜೊತೆಗೆ ಉತ್ತಮವಾದಂತಹ ಬಾಂಧವ್ಯವನ್ನು ಹೊಂದಿ ನಮ್ಮ ಸ್ಥಳದಲ್ಲಿ ಸುರಕ್ಷಿತವಾಗಿ ಬದುಕೋದು ಯೋಗ್ಯ ಅನ್ನುವಂತಹ ಸಲಹೆಯನ್ನು ಉಜ್ಜೀವಿ ಅನ್ನುವಂತಹ ಸಚಿವ ನೀಡುತ್ತಾನೆ. ಹಾಗೆ ನೀಡಿದಾಗ ಸಹಜವಾಗಿ ಮೇಘವರ್ಣ ಮತ್ತೊಬ್ಬ ಸಚಿವನಾಗಿರುವಂತಹ ಸಂಜೀವಿಯ ಹತ್ರ ಸಲಹೆಯನ್ನು ಕೇಳ್ತಾನೆ. ಉಜ್ಜೀವಿ ಸಂಧಿಯನ್ನು ಮಾಡಿಕೊಳ್ಳೋದಕ್ಕೆ ಸೂಚಿಸ್ತಾ ಇದ್ದಾನೆ, ನಿನ್ನ ಅಭಿಪ್ರಾಯ ಏನು? ಹಾಗೆ ಹೇಳಿದಾಗ ಆ ಸಂಜೀವಿ ಅನ್ನುವಂತಹ ಸಚಿವ ಹೇಳ್ತಾನೆ, ಇಲ್ಲ, ಆ ದುಷ್ಟರ ಜೊತೆಗೆ ಯಾವುದೇ ಕಾರಣಕ್ಕೂ ಸಂಧಿಯನ್ನು ಮಾಡಿಕೊಳ್ಳಬಾರದು. ಎಂಥದ್ದೇ ಸಂದರ್ಭ ಬಂದರೂ ಆತನ ಜೊತೆಗೆ ಹೋರಾಟವನ್ನು ಮಾಡಬೇಕು. ಅಲ್ಲದೆ ಆತ ಶಕ್ತಿಶಾಲಿ ಅಂತ ಹೇಳಿ ನಾವು ಹಿಂಜರಿಬಾರ್ದು. ಆನೆ ಅತ್ಯಂತ ಶಕ್ತಿಶಾಲಿ ಮತ್ತು ದೈತ್ಯ ಪ್ರಾಣಿಯಾಗಿದ್ದರೂ ಸಹಿತ ಅದಕ್ಕಿಂತ ಗಾತ್ರದಲ್ಲಿ ಚಿಕ್ಕದಾಗಿರುವಂತಹ ಸಿಂಹ ಅದರ ನೆತ್ತೆಯ ಮೇಲೆ ಏರಿ ಅದನ್ನು ಸಂಹಾರ ಮಾಡುತ್ತೆ. ಹಾಗಾಗಿ ಯಾರಿಗೆ ಉತ್ಸಾಹ ಇರುತ್ತೋ ಆತ ಎಂತಹ ಬಲಿಷ್ಠ ಶತ್ರುವನ್ನಾದರೂ ಸಹಿತ ಸೋಲಿಸೋದಕ್ಕೆ ಸಾಧ್ಯ ಆಗುತ್ತೆ. ದುಷ್ಟನ ಜೊತೆಗೆ ಸಂಧಿಯನ್ನು ಮಾಡಿಕೊಂಡ್ರೆ ಆತ ತನ್ನ ದುಷ್ಟತಂತ್ರಗಳಿಂದ ನಮ್ಮನ್ನು ಸರ್ವನಾಶ ಮಾಡ್ತಾನೆ. ಹಾಗಾಗಿ ಅರಿಮರ್ದನ ಅನ್ನುವಂತಹ ಗೂಬೆಗಳ ರಾಜನ ಜೊತೆಗೆ ಸಂಧಿ ಮಾಡಿಕೊಳ್ಳೋದಕ್ಕಿಂತ ಯುದ್ಧ ಘೋಷಣೆಯನ್ನು ಮಾಡೋದು ಉತ್ತಮ. ಅನೇಕ ಉಪಾಯಗಳನ್ನು ಮಾಡಿ ಆತನನ್ನು ಸೋಲಿಸುವಂತಹ ಪ್ರಯತ್ನವನ್ನು ಯುದ್ಧದಲ್ಲಿ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಆತನ ಜೊತೆಗೆ ಯುದ್ಧವೇ ಲೇಸು ಅನ್ನುವಂತಹ ಸಲಹೆಯನ್ನು ಸಂಜೀವಿ ಕೊಡ್ತಾನೆ.
ಹಾಗೆ ಮೇಘವರ್ಣ ಮತ್ತೊಬ್ಬ ಸಚಿವನಾದಂತಹ ಅನುಜೀವಿಯ ಹತ್ರ ಆತನ ಸಲಹೆಯನ್ನು ಕೇಳ್ತಾನೆ. ಆಗ ಅನುಜೀವಿ ಹೇಳ್ತಾನೆ, ಈ ಶತ್ರುವಿನ ಜೊತೆಗೆ ಯುದ್ಧ ಹಾಗೂ ಸಂಧಿಗಿಂತ ಶತ್ರು ಬಲಿಷ್ಠನಾಗಿದ್ದಾಗ ಯುದ್ಧವನ್ನು ಮಾಡಿದರೆ ಸೋತು ಹೋಗಬಹುದಾದಂತಹ ಸಾಧ್ಯತೆ ಇರುತ್ತೆ. ಅದಲ್ಲದೆ ಆತನ ಜೊತೆಗೆ ಸಂಧಿ ಮಾಡಿಕೊಂಡಾಗ ಆತ ತನ್ನ ಕುತಂತ್ರದಿಂದ ಅಶಕ್ತರಾದಂತಹ ನಮ್ಮನ್ನು ನಾಶ ಮಾಡುವಂತಹ ಸಂದರ್ಭವೂ ಇರುತ್ತೆ. ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಯಾನ ಉತ್ತಮವಾದದ್ದು. ಅಂದರೆ ಈ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗೋದು, ಸಮಯ ನೋಡಿ ಆ ಶತ್ರುವಿನ ಮೇಲೆ ಆಕ್ರಮಣ ಮಾಡಿ ಆತನನ್ನು ಸೋಲಿಸುವಂಥದ್ದು. ಯಾರು ಬುದ್ಧಿವಂತಿಕೆಯಿಂದ ಶತ್ರುವಿನ ಜೊತೆಗೆ ತಪ್ಪಿಸಿಕೊಂಡು ತಮ್ಮ ಪ್ರಾಣವನ್ನು ರಕ್ಷಿಸಿಕೊಳ್ತಾರೋ ಅವರು ಏನನ್ನಾದರೂ ಸಾಧಿಸೋದಕ್ಕೆ ಸಾಧ್ಯ ಅನ್ನುವಂತಹ ಸಲಹೆಯನ್ನು ಅನುಜೀವಿ ಅನ್ನುವಂತಹ ಸಚಿವ ಕೊಡ್ತಾನೆ. ಹಾಗೆ ಅನುಜೀವಿ ಯಾನದ ಸಲಹೆಯನ್ನು ಕೊಟ್ಟಾಗ ಮೇಘವರ್ಣ ರಾಜ ಮತ್ತೊಬ್ಬ ಸಚಿವನಾಗಿರುವಂತಹ ಪ್ರಜೀವಿಯ ಹತ್ರ ಆತನ ಸಲಹೆಯನ್ನು ಕೇಳ್ತಾನೆ. ಭದ್ರ, ನಿನ್ನ ಸಲಹೆ ಏನು? ಈ ಅರಿಮರ್ದನ ಅನ್ನುವಂಥ ಗೂಬೆಗಳ ರಾಜನ ಜೊತೆಗೆ ಹೇಗೆ ವ್ಯವಹರಿಸಬೇಕು ಅಂತ. ಹಾಗೆ ಹೇಳಿದಾಗ ಪ್ರಜೀವಿ ಅನ್ನುವಂತಹ ಸಚಿವ ಹೇಳ್ತಾನೆ, ಈ ಯುದ್ಧ ಅಥವಾ ಹೊಂದಾಣಿಕೆ ಅಥವಾ ಯಾನ ಈ ಮೂರೂ ಸಹಿತ ಅರಿಮರ್ದನನ ಜೊತೆಗೆ ತಪ್ಪು ಸಂಬಂಧವನ್ನು ಸೂಚಿಸುತ್ತೆ. ಆತನ ಜೊತೆಗಿನ ಯುದ್ಧ ನಮಗೆ ಸೊಲನ್ನು ತಂದು ಕೊಟ್ಟರೆ ಆತನ ಜೊತೆಗೆ ಹೊಂದಾಣಿಕೆಯೂ ಸಹಿತ ನಮ್ಮ ನಾಶಕ್ಕೆ ಕಾರಣವಾಗಿ ಬಿಡಬಹುದು. ಅಲ್ಲದೆ ಹೀಗೆ ಒಂದು ಸಾರಿ ನಾವು ಈ ಸ್ಥಳದಿಂದ ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗಿಬಿಟ್ರೆ ನಾವು ಅಲ್ಲಿ ಹೋಗಿ ನಮಗೆ ಯೋಗ್ಯವಾದಂತಹ ಸ್ಥಳವನ್ನು ಹುಡುಕಿಕೊಂಡು ಮತ್ತೆ ಶಕ್ತಿಶಾಲಿಯಾಗಿ ಬಂದು ಇವರ ಮೇಲೆ ಆಕ್ರಮಣ ಮಾಡೋದು ಕಷ್ಟ ಆಗುತ್ತೆ. ಒಂದು ಸಾರಿ ನಮ್ಮ ಸ್ವಂತ ಜಾಗವನ್ನು ಬಿಟ್ಟರೆ ಮತ್ತೆ ಆ ಜಾಗದಲ್ಲಿ ಬಂದು ಅಷ್ಟೇ ಸ್ಥಿರವಾಗಿ ನಿಲ್ಲೋದು ಕಷ್ಟ ಆಗುತ್ತೆ. ಹಾಗಾಗಿ ಆಸನ ನನ್ನ ಸಲಹೆ ಅಂತಾನೆ. ಆಸನ ಅಂತ ಹೇಳಿದರೆ ಇರುವ ಜಾಗದಲ್ಲಿಯೇ ಇದ್ದು ಇಲ್ಲೇ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಇಲ್ಲೇ ಸಾಕಷ್ಟು ಸವಲತ್ತುಗಳನ್ನು ರೂಪಿಸಿಕೊಂಡು ಇದೇ ಜಾಗದಲ್ಲಿ ಇದ್ದು ಆ ಶತ್ರುವಿನ ಜೊತೆಗೆ ಆಕ್ರಮಣವನ್ನು ಮತ್ತು ಯುದ್ಧವನ್ನು ಮಾಡಿ ಆತನನ್ನು ಸೋಲಿಸುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ನಮ್ಮ ಕೋಟೆಯಲ್ಲೇ ಇದ್ದುಕೊಂಡು ನಾವು ಬೇಕಾದಷ್ಟು ಆಹಾರ ಮತ್ತು ಶಸ್ತ್ರಾಸ್ತ್ರಗಳನ್ನೆಲ್ಲ ಸಂಗ್ರಹಣೆ ಮಾಡಿಕೊಂಡು ನಮ್ಮ ಹತ್ತಿರ ಇಟ್ಟುಕೊಂಡು ಅವುಗಳ ಮೂಲಕ ಶತ್ರುವಿನ ಮೇಲೆ ಆಕ್ರಮಣವನ್ನು ಮಾಡಬೇಕು. ಒಂದು ಸಾರಿ ನಾವು ಈ ಜಾಗದಿಂದ ಹೊರಗಡೆ ಹೋದ್ವಿ ಅಂದರೆ ಮತ್ತೆ ಈ ಜಾಗವನ್ನು ಬಂದು ವಶಪಡಿಸಿಕೊಳ್ಳೋದು ಅಥವಾ ಇಲ್ಲಿ ಸ್ಥಿರವಾಗಿ ನಿಲ್ಲುವಂಥದ್ದು ಕಷ್ಟ ಆಗುತ್ತೆ ಅನ್ನುವಂತಹ ಸಲಹೆಯನ್ನು ಪ್ರಜೀವಿ ಸಚಿವ ನೀಡುತ್ತಾನೆ. ಇನ್ನೋರ್ವ ಸಚಿವನಾಗಿರುವಂತಹ ಸಿರಂಜೀವಿ ಅನ್ನುವಂತಹ ಸಚಿವನ ಹತ್ರ ಈ ಮೇಘವರ್ಣ ರಾಜ ಕೇಳ್ತಾನೆ. ಅವರೆಲ್ಲರೂ ಒಂದೊಂದು ಸಲಹೆಯನ್ನು ಕೊಟ್ಟರು. ಒಬ್ಬರು ಯುದ್ಧದ ಸಲಹೆಯನ್ನು ಕೊಟ್ಟರೆ ಇನ್ನೊಬ್ಬರು ಸಂಧಿಯ ಸಲಹೆಯನ್ನು ಕೊಟ್ಟರು, ಮತ್ತೊಬ್ಬ ಯಾನದ ಸಲಹೆಯನ್ನು ಕೊಟ್ಟರೆ ಇನ್ನೊಬ್ಬ ಆಸನದ ಸಲಹೆಯನ್ನು ಕೊಟ್ಟರು. ಹಾಗೆ ನಿನ್ನ ಮಾರ್ಗದರ್ಶನ ಏನು? ಈ ಅರಿಮರ್ದನ ರಾಜನ ಜೊತೆಗೆ ನಾವು ಹೇಗೆ ವ್ಯವಹರಿಸಬೇಕು ಅಂತ ಕೇಳಿದಾಗ ಆತ ಚಿರಂಜೀವಿ ಹೇಳ್ತಾನೆ, ನೀನು ಸಂಶಯದ ಮಾರ್ಗವನ್ನು ನಾವು ಅನುಸರಿಸಬೇಕು. ಅಂದರೆ ಯಾರಾದರೂ ಒಬ್ಬ ಶಕ್ತಿಶಾಲಿಯ ಅಥವಾ ಮತ್ತೊಬ್ಬ ವ್ಯಕ್ತಿಯ ಆಶ್ರಯವನ್ನು ಪಡೆದುಕೊಂಡು ಆತನ ಸಹಾಯದ ಮೂಲಕ ಶತ್ರುವನ್ನು ಸಂಹರಿಸುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ಆಶ್ರಯವನ್ನು ಕೇವಲ ಬಲಿಷ್ಠ ವ್ಯಕ್ತಿಯದ್ದೇ ಹೊಂದಬೇಕು ಅಂತ ಏನಿಲ್ಲ. ಅಶಕ್ತರಾದರೂ ಸಹಿತ ಒಂದಕ್ಕಿಂತ ಹೆಚ್ಚು ಜನರು ಒಟ್ಟುಗೂಡಿದಾಗ ಸಹಜವಾಗಿ ನಾವು ಶತ್ರುವನ್ನು ಸಂಹಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆಶ್ರಯ ಬಯಸಿ ನಮ್ಮ ಸ್ನೇಹ ಬಳಗವನ್ನು ಹೆಚ್ಚು ಮಾಡಿಕೊಳ್ಳೋದ್ರ ಮೂಲಕ ನಾವು ಶತ್ರು ಸಂಹಾರಕ್ಕೆ ಪ್ರಯತ್ನವನ್ನು ಮಾಡಬೇಕು ಅನ್ನುವಂತಹ ಸಲಹೆಯನ್ನು ಚಿರಂಜೀವಿ ಅನ್ನುವಂತಹ ಸಚಿವ ನೀಡುತ್ತಾನೆ. ಹೀಗೆ ಈ ಎಲ್ಲರ ಸಲಹೆಯನ್ನು ತೆಗೆದುಕೊಂಡಂತಹ ಮೇಘವರ್ಣ ಅಲ್ಲೇ ಇದ್ದಂತಹ ಇನ್ನೋರ್ವ ಹಿರಿಯ ಮತ್ತು ತನ್ನ ತಂದೆಯ ಕಾಲದಲ್ಲಿ ಸಚಿವ ಸ್ಥಾನದಲ್ಲಿ ಇದ್ದು ತಮ್ಮ ವಂಶ ಪಾರಂಪರ್ಯವಾಗಿ ತಮಗೆ ಸಲಹೆ ಸೂಚನೆಯನ್ನು ನೀಡ್ತಾ ಬಂದಿರುವಂತಹ ಇನ್ನೋರ್ವ ಹಿರಿಯ ವ್ಯಕ್ತಿಯನ್ನು ಕಂಡು ಆತನ ಹತ್ತಿರ ಹೋಗಿ ತನ್ನ ವಿಷಯವನ್ನು ಪ್ರಸ್ತಾಪ ಮಾಡ್ತಾನೆ. ತನ್ನ ಹಿರಿಯ ಮಾರ್ಗದರ್ಶಕನ ಹತ್ತಿರ ಸಲಹೆಯನ್ನು ಕೇಳಿದಾಗ ಆತನ ಹೆಸರು ಚಿರಂಜೀವ ಅಂತ. ಆ ಸ್ಥಿರಜೀವಿ ಹೇಳುತ್ತೆ, ನೋಡು, ಈ ಎಲ್ಲರ ತಂತ್ರಗಳು ಮತ್ತು ಮಾರ್ಗದರ್ಶನವು ಆಯಾ ಸಂದರ್ಭಕ್ಕೆ ಸೂಕ್ತವಾಗಿರುವಂತಹದ್ದೇ. ಆದರೆ ಆ ಎಲ್ಲ ತಂತ್ರಗಳನ್ನು ಭಿನ್ನ ಭಿನ್ನ ಸನ್ನಿವೇಶದಲ್ಲಿ ಬಳಸಬೇಕು. ಆದರೆ ಈಗ ಗೂಬೆಯ ರಾಜನಾಗಿರುವಂಥ ಅರಿಮರ್ದನನ ಜೊತೆಗೆ ನಾವು ದ್ವೈಧೀಭಾವದಿಂದ ವರ್ತಿಸಿದರೆ ವಿಜಯವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಆತನನ್ನು ನಂಬದೆ ಆತನಿಗೆ ನಮ್ಮ ಮೇಲೆ ದ್ವೇಷ
ಇದ್ದಾಗಲೂ ಇದನ್ನೆಲ್ಲ ನಾವು ಮನಸ್ಸಿನೊಳಗೆ ಇಟ್ಕೊಂಡು ಆತನನ್ನು ಪರಿಪೂರ್ಣವಾಗಿ ನಂಬದೆ ಆತನ ಹತ್ತಿರ ತುಂಬ ಚೆನ್ನಾಗಿ ನಡ್ಕೊಳ್ತಾ ಆತನಿಗೆ ಕೇಡನ್ನು ಬಯಸುವಂತಹ ಕೆಲಸವನ್ನು ನಾವು ಮಾಡ್ತಾ ಹೋದರೆ ಆತನನ್ನು ಸಂಹಾರ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ನಾವು ದ್ವೈತಿ ಭಾವವನ್ನು ಅನುಸರಿಸಬೇಕು ಅಂತ ಹೇಳುತ್ತೆ. ಹಾಗೆ ಹೇಳಿದ ತಕ್ಷಣವೇ ಸರಿ, ಹಾಗಿದ್ರೆ ಈ ದ್ವೈತಿ ಭಾವವನ್ನು ಅನುಸರಿಸಿ ಹೇಗೆ ಆತನನ್ನು ಸಂಹರಿಸೋದು ಅಂತ ಕೇಳಿದಾಗ ಆ ಸ್ಥಿರಜೀವಿ ಅನ್ನುವಂತಹ ಹಿರಿಯ ಕಾಗೆ ಹೇಳುತ್ತೆ, ನೋಡು, ನೀನು ನನ್ನ ಮೇಲೆ ಆಕ್ರಮಣವನ್ನು ಮಾಡು, ಯಾರಿಗೂ ಅನುಮಾನ ಬರದ ಹಾಗೆ ನಾನು ನಿನಗೆ ವಿರೋಧವಾಗಿ ಮಾತನಾಡ್ತೀನಿ, ನನ್ನನ್ನು ದೈಹಿಕವಾಗಿ ಗಾಯಗೊಳಿಸಿ ಯಾರಿಗೂ ಗೊತ್ತಾಗದ ಹಾಗೆ ಈ ವಿಷಯವನ್ನು ಯಾರಿಗೂ ಹೇಳದೆ ನಮ್ಮೆಲ್ಲ ಪರಿವಾರವನ್ನು ಕರೆದುಕೊಂಡು ನೀನು ಹೋಗಿ ಒಂದು ಕಾಡಿನ ಬೇರೆ ಮರದಲ್ಲಿ ವಾಸ ಮಾಡೋದಕ್ಕೆ ಆರಂಭಿಸಿಬಿಡು. ನಾನು ಇಲ್ಲಿ ಇದ್ದುಕೊಂಡು ಅವರಿಗೆ ಅನುಮಾನ ಬರದ ಹಾಗೆ ರಾತ್ರಿಯ ಸಮಯದಲ್ಲಿ ಆ ಗೂಬೆಗಳು ಬಂದಾಗ ಹೇಗಾದರೂ ಮಾಡಿ ಅವುಗಳ ಸ್ನೇಹ ಸಂಪಾದನೆ ಮಾಡಿಕೊಂಡು ನಾನು ಅವುಗಳ ಹತ್ತಿರ ಹೋಗಿ ಇದ್ದು ಅವರ ಎಲ್ಲ ಸೂಕ್ಷ್ಮವನ್ನು ತಿಳಿದುಕೊಂಡು ಬಂದು ನಾನು ನಿನಗೆ ಸಲಹೆಯನ್ನು ಕೊಡ್ತೇನೆ, ಆ ಮೂಲಕ ಅವರನ್ನು ನಾಶ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ ಅಂತ ಸ್ಥಿರಜೀವಿ ಹೇಳುತ್ತೆ. ಹಾಗೆ ಹೇಳಿದಾಗ ಸಹಜವಾಗಿ ಮೇಘವರ್ಣ ಆತನ ಮೇಲೆ ಆಕ್ರಮಣವನ್ನು ಮಾಡ್ತಾನೆ, ಆತನಿಗೆ ಬೈತಾನೆ. ಹಾಗೆ ಬೈದಾಗ ಸಹಜವಾಗಿ ಆ ಸ್ಥಿರಜೀವಿಯು ಸಹಿತ ನಾಟಕೀಯವಾಗಿ ರಾಜನ ವಿರುದ್ಧ ಕೆಟ್ಟದಾಗಿ ಮಾತನಾಡ್ತಾನೆ. ಹಾಗೆ ಮಾತನಾಡಿದ ತಕ್ಷಣ ರಾಜನ ಎಲ್ಲ ಸೇವಕರು ಆತನ ಮೇಲೆ ಆಕ್ರಮಣ ಮಾಡೋದಕ್ಕೆ ಬರ್ತಾರೆ. ಆಗ ಆ ಮೇಘವರ್ಣ ಹೇಳ್ತಾನೆ, ಇಲ್ಲ ನೀವು ಯಾರು ಆತನನ್ನು ಹೊಡಿಬಾರ್ದು, ನಾನೇ ಆತನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡ್ತೇನೆ ಅಂತ ಹೇಳಿ ಆತನಿಗೆ ಸಾಧ್ಯವಾದಷ್ಟು ಕಡಿಮೆ ನೋವಾಗುವ ಹಾಗೆ ಆತನ ದೇಹ, ತಲೆ, ಮುಖವನ್ನೆಲ್ಲ ಗಾಯಗೊಳಿಸಿ ತನ್ನೆಲ್ಲ ಸಹಪರಿವಾರದೊಂದಿಗೆ ಆ ಜಾಗವನ್ನು ಬಿಟ್ಟು ಬೇರೆ ಕಡೆಗೆ ಆ ಕಾಗೆಗಳ ರಾಜ ಮೇಘವರ್ಣ ಹಾರಿ ಹೋಗಿಬಿಡ್ತಾನೆ. ಆ ರಕ್ತಸಿಕ್ತವಾಗಿರುವಂತಹ ಸ್ಥಿರಜೀವಿ ಅನ್ನುವಂತಹ ಮುದಿ ಕಾಗೆ ಅದೇ ಜಾಗದಲ್ಲಿ ಬಿದ್ದುಕೊಂಡಿರುತ್ತೆ. ಸಹಜವಾಗಿ ರಾತ್ರಿ ಆದ ತಕ್ಷಣ ಆ ಗೂಬೆಗಳ ರಾಜ ಈ ಎಲ್ಲ ವಿಷಯವನ್ನು ತಿಳಿದುಕೊಂಡು, ಗುಪ್ತಚರರನ್ನು ತಿಳಿದುಕೊಂಡು ಕಾಗೆಗಳ ರಾಜ ಮೇಘವರ್ಣ ತನ್ನ ಪರಿವಾರದೊಂದಿಗೆ ಆಲದ ಮರವನ್ನು ಬಿಟ್ಟು ಹೋಗ್ತಾ ಇದ್ದಾನೆ ಅನ್ನುವಂತಹ ವಿಷಯವನ್ನು ತಿಳಿದುಕೊಂಡು ಆತ ಹೋಗುವಾಗಲೇ ಆತನ ಮೇಲೆ ಆಕ್ರಮಣ ಮಾಡಿ ಅವರನ್ನು ಪೂರ್ಣವಾಗಿ ಸರ್ವನಾಶ ಮಾಡಿಬಿಡಬೇಕು ಅಂತ ತನ್ನ ಸೈನ್ಯ ಸಮೇತನಾಗಿ ಆ ಆಲದ ಮರದ ಹತ್ತಿರಕ್ಕೆ ಬರ್ತಾನೆ. ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಯಾವ ಒಂದು ಕಾಗೆಗಳು ಅಲ್ಲಿ ಇರೋದಿಲ್ಲ. ಸಹಜವಾಗಿ ನಿರಾಶೆಯಾದಂತಹ ಅರಿಮರ್ದನ ಅನ್ನುವಂಥ ಗೋಪಿಗಳ ರಾಜ ಹೇಗಾದರೂ ಮಾಡಿ ಅವರು ಹೋಗಿರುವಂತಹ ದಾರಿಯನ್ನು ನಾವು ಗುರುತಿಸಬೇಕು, ಅವರು ಹೋಗಿ ಅಲ್ಲಿ ಎಲ್ಲಾದರೂ ಒಂದು ಕಡೆ ಸ್ಥಿರವಾಗಿ ಇರೋದಕ್ಕಿಂತ ಪೂರ್ವದಲ್ಲಿಯೇ ಅವರ ಮೇಲೆ ಆಕ್ರಮಣ ಮಾಡಿ ಅವ್ರನ್ನ ನಾಶ ಮಾಡಿಬಿಡಬೇಕು ಅಂತ ಯೋಚಿಸ್ತಾ ಇರಬೇಕಾದಾಗಲೇ ಈಗ ಸುಮ್ಮನೆ ಕೂತ್ಕೊಂಡ್ರೆ ನಾನು ಅಂದುಕೊಂಡಂತಹ ಯೋಜನೆಯನ್ನು ಪೂರ್ಣಗೊಳಿಸೋದಕ್ಕೆ ಆಗೋದಿಲ್ಲ. ಯಾವುದೇ ಕೆಲಸವನ್ನು ಆರಂಭಿಸಿ ಆದ ಮೇಲೆ ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸಬಾರದು. ಏನೇ ಕಷ್ಟ ಬಂದರೂ ಅದನ್ನು ನಾವು ಗೆದ್ದೇ ತೀರಬೇಕು ಅಂತ ಯೋಚಿಸಿದಂತಹ ಸ್ಥಿರಜೀವಿ ಅನ್ನುವಂತಹ ಮುದಿಕಾಗೆ ನರಳೋದಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗೆ ಅದು ನರಳೋದಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಎಲ್ಲ ಗೂಬೆಗಳು ಅದರ ಮೇಲೆ ಸುತ್ತಲೂ ಸೇರಿಕೊಂಡು ಅದರ ಮೇಲೆ ಆಕ್ರಮಣ ಮಾಡೋದಕ್ಕೆ ಪ್ರಾರಂಭಿಸ್ತವೆ. ಹಾಗೆ ಆಕ್ರಮಣ ಮಾಡೋದಕ್ಕೆ ಬಂದಾಗ ಸ್ಥಿರಜೀವಿ ಹೇಳುತ್ತೆ, ಇಲ್ಲ, ನಾನು ವಯಸ್ಸಾಗಿ ಮುದಿಯಾಗಿದ್ದೇನೆ, ಅದಲ್ಲದೇ ಆ ಮೇಘವರ್ಣನಿಂದ ಸಾಕಷ್ಟು ಪೆಟ್ಟು ತಿಂದಿದ್ದೇನೆ. ಹಾಗಾಗಿ ನಾನು ನಿಮ್ಮ ರಾಜನ ಜೊತೆಗೆ ಮಾತನಾಡೋದಿದೆ. ಆ ಮೇಘವರ್ಣ ನನ್ನನ್ನೇ ಹಿಂಸಿಸಿ ಈ ಜಾಗವನ್ನು ಬಿಟ್ಟು ಹೋಗಿಬಿಟ್ಟಿದ್ದಾನೆ. ಹಾಗಾಗಿ ನಾನು ನಿಮ್ಮ ರಾಜನ ಜೊತೆಗೆ ಮಾತನಾಡಬೇಕು, ನನ್ನನ್ನು ಆತನ ಹತ್ತಿರ ಕರೆದುಕೊಂಡು ಹೋಗ್ರಿ ಅಂತ ಹೇಳುತ್ತೆ. ಹಾಗೆ ಹೇಳಿದ ತಕ್ಷಣ ಆ ಎಲ್ಲ ಗೂಬೆಗಳು ಆತನನ್ನು ಕರೆದುಕೊಂಡು ಗೂಬೆಗಳ ರಾಜ ಅರಿಮರ್ದನನ ಹತ್ತಿರ ಬರ್ತಾರೆ. ಹಾಗೆ ಬಂದಾಗ ಆ ಸ್ಥಿರಜೀವಿ ಹೇಳುತ್ತೆ, ಮೇಘವರ್ಣ ನಿನ್ನ ಮೇಲೆ ಆಕ್ರಮಣ ಮಾಡಬೇಕು ಅಂತ ಚಿಂತನೆ ಮಾಡಿದ. ಆಗ ನಾನು ಆತ ಅತ್ಯಂತ ಶಕ್ತಿಶಾಲಿ, ಆತನ ಜೊತೆಗೆ ಆಕ್ರಮಣ ಮಾಡೋದು ಒಳ್ಳೆಯದಲ್ಲ, ನಮ್ಮ ನಾಶವನ್ನು ನಾವೇ ಮಾಡಿಕೊಂಡಾಗ ಆಗುತ್ತೆ. ಹಾಗಾಗಿ ಆತನ ಜೊತೆಗೆ ಸಂಧಿ ಮಾಡಿಕೊಳ್ಳೋದೇ ಯೋಗ್ಯ ಅಂತ ಸಲಹೆಯನ್ನು ಕೊಟ್ಟಿದ್ದಕ್ಕಾಗಿ ನಾನು ನಿನ್ನ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವರು ನನ್ನನ್ನು ಹಿಂಸಿಸಿ ನನ್ನೊಬ್ಬನನ್ನೇ ಇಲ್ಲಿ ಬಿಟ್ಟು ಈ ಜಾಗದಿಂದ ಬೇರೆ ಕಡೆಗೆ ಹೊರಟು ಹೋಗಿಬಿಟ್ಟಿದ್ದಾರೆ ಅಂತ ಅರಿಮರ್ದನಿಗೆ ಹೇಳುತ್ತೆ. ಹಾಗೆ ಹೇಳಿದಾಗ ಸರಿ, ಹಾಗಿದ್ರೆ ಹೇಗಾದರೂ ಮಾಡಿ ಅವರು ಇರುವಂತಹ ಜಾಗವನ್ನು ನನಗೆ ತೋರಿಸು ಅಂತ ಅರಿಮರ್ದನ ಕೇಳಿದಾಗ ಈತ ಸ್ಥಿರಜೀವಿ ಹೇಳುತ್ತೆ, ಇಲ್ಲ, ನನಗೆ ಈಗ ಹಾರೋದಕ್ಕೂ ಆಗದೇ ಇರುವಷ್ಟು ಅಶಕ್ತನಾಗಿ ಬಿಟ್ಟಿದ್ದೀನಿ. ನಾನು ಒಂದಷ್ಟು ದಿನ ವಿಶ್ರಾಂತಿ ತೆಗೆದುಕೊಂಡು ನನ್ನ ದೇಹದಲ್ಲಿ ಶಕ್ತಿ ಕೂಡಿದಾಗ ಅವರು ಇರುವಂತಹ ಜಾಗವನ್ನು ನಿಮಗೆ ನಾನು ತೋರಿಸ್ತೀನಿ, ಅಲ್ಲಿವರೆಗೂ ನನಗೆ ವಿಶ್ರಾಂತಿ ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳ್ತಾನೆ. ಹಾಗೆ ಕೇಳಿದ ತಕ್ಷಣವೇ ಸಹಜವಾಗಿ ಈತ ಶತ್ರುಪಾಳೆಯದವನಾಗಿರೋದ್ರಿಂದ ಈತನಿಗೆ ಆಶ್ರಯವನ್ನು ಕೊಡಬಾರದು ಅನ್ನುವಂಥದ್ದು ಆ ಅರಿಮರ್ದನಿಗೆ ಸ್ವಲ್ಪ ಚಿಂತೆ ಆಗುತ್ತೆ. ಹಾಗೆ ಚಿಂತೆ ಆದಾಗ ಸಹಜವಾಗಿ ಆತನೂ ಸಹಿತ ತನ್ನ ಸಚಿವರನ್ನು ಇದಕ್ಕೆ ಮಾರ್ಗದರ್ಶನವಾಗಿ ಕೇಳ್ತಾನೆ. ಆತನಲ್ಲಿಯೂ ಸಹಿತ 5 ಜನ ಸಚಿವರಿರುತ್ತಾರೆ. ಅರಿಮರ್ದನ ಸಚಿವರ ಹೆಸರುಗಳು ಹೀಗಿರುತ್ತೆ: ರಕ್ತಾಕ್ಷ, ಕ್ರೂರಾಕ್ಷ ಮತ್ತು ದೀಪ್ತಾಕ್ಷ, ವಕ್ರನಾಸ ಮತ್ತು ಪ್ರಕಾರಕರ್ಣ ಅನ್ನುವಂತಹ ಈ 5 ಸಚಿವರು ಆತನ ಜೊತೆಗಿರ್ತಾರೆ. ಹಾಗಾಗಿ ಅವರ ಒಬ್ಬೊಬ್ಬರ ಸಲಹೆಯನ್ನು ಗೂಬೆಗಳ ರಾಜ ಅರಿಮರ್ದನ ಪಡೆದುಕೊಳ್ತಾನೆ. ಮೊದಲನೇದಾಗಿ ರಕ್ತಾಕ್ಷನ ಹತ್ರ ಆತ ಸಲಹೆಯನ್ನು ಕೇಳ್ತಾನೆ.
ಹಾಗೆ ಸಲಹೆಯನ್ನು ಕೇಳಿದಾಗ ರಕ್ತಾಕ್ಷ ಒಂದೇ ಮಾತಿನಲ್ಲಿ ಹೇಳಿಬಿಡ್ತಾನೆ, ಈ ಕ್ಷಣ ಆತನನ್ನು ನಾವು ಕೊಂದು ಬಿಡಬೇಕು ಅಂತ. ಆತ ನಮ್ಮೊಟ್ಟಿಗೆ ಇದ್ದರೆ ನಮಗೆ ಯಾವತ್ತಿದ್ರೂ ಆಪತ್ತೆ. ಯಾಕೆಂದರೆ ಶತ್ರುವ ಶೇಷವನ್ನು ನಾವು ಉಳಿಸಬಾರ್ದು. ಈಗಾಗಲೇ ಮೇಘವರ್ಣ ತನ್ನೆಲ್ಲ ಸಮೂಹವನ್ನು ತೆಗೆದುಕೊಂಡು ಹೋಗಿದ್ದಾನೆ. ಹಾಗೆ ಹೋದಂತಹ ಸಂದರ್ಭದಲ್ಲಿ ಇವನು ನಾವು ಜೊತೆಗೆ ಇಟ್ಕೊಂಡು ಈತನಿಗೆ ಆಶ್ರಯವನ್ನು ಕೊಟ್ಟರೆ ಈತನಿಂದನೇ ಮುಂದೆ ನಮಗೆ ತೊಂದರೆ ಆಗಿಬಿಡಬಹುದು. ಹಾಗಾಗಿ ಮೊದಲು ಈತನನ್ನು ಕೊಂದು ಅನಂತರ ಆತ ಹೋಗಿರುವಂತಹ ಜಾಗವನ್ನು ಹುಡುಕಿಕೊಂಡು ಹೋಗಿ ಅವರನ್ನೂ ಸರ್ವನಾಶ ಮಾಡಿಬಿಟ್ರೆ ಪರಿಪೂರ್ಣ ಶತ್ರುನಾಶವಾಗುತ್ತೆ. ಹಾಗಾಗಿ ಈತನಿಗೆ ಯಾವುದೇ ತರಹದ ಆಶ್ರಯವನ್ನು ಕೊಡಬಾರ್ದು, ಈ ಕ್ಷಣವೇ ಈತನನ್ನು ಕೊಂದು ಬಿಡಬೇಕು ಅಂತ ರಕ್ತಾಕ್ಷ ಸಲಹೆಯನ್ನು ಕೊಡ್ತಾನೆ. ಹಾಗೆ ಸಲಹೆಯನ್ನು ಕೊಟ್ಟಾಗ ಸಹಜವಾಗಿ ಎರಡನೇ ಸಚಿವನಾದಂತಹ ಕ್ರೂರಾಕ್ಷನ ಹತ್ರ ಈತ ಕೇಳ್ಕೊಳ್ತಾನೆ. ಈ ಅರಿಮರ್ದನ ಕೇಳಿದ ತಕ್ಷಣ ಆತ ಹೇಳ್ತಾನೆ, ಇಲ್ಲ ಆಶ್ರಯವನ್ನು ಬಯಸಿ ಬಂದಂತಹವರಿಗೆ ನಾವು ಆಕ್ರಮಣವನ್ನು ಮಾಡಬಾರದು, ಯಾವುದೇ ಕಾರಣಕ್ಕೂ ಅವರಿಗೆ ತೊಂದರೆ ಆಗೋದಕ್ಕೆ ಅವಕಾಶವನ್ನು ಕೊಡಬಾರದು, ಆತನಿಗೆ ರಕ್ಷಣೆ ಕೊಡಬೇಕು. ನಮಗೆ ತೊಂದರೆ ಆದರೂ ಪರವಾಗಿಲ್ಲ, ಆಶ್ರಯವನ್ನು ಬಯಸಿ ಬಂದವರಿಗೆ ರಕ್ಷಣೆಯನ್ನು ಕೊಟ್ಟರೆ ಮಾತ್ರ ಅದು ಯೋಗ್ಯವಾದ ರಾಜನ ವ್ಯಕ್ತಿತ್ವ ಅಂತ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣವೇ ಇನ್ನೊಬ್ಬ ಸಚಿವನ ಹತ್ರ ಆತ ಸಲಹೆಯನ್ನು ಕೇಳ್ತಾನೆ. ದೀಪ್ತಾಕ್ಷ ಹೇಳ್ತಾನೆ, ಇಲ್ಲ, ಈತನನ್ನು ಕೊಲ್ಲೋದು ಯೋಗ್ಯ ಅಲ್ಲ, ಅಲ್ಲದೇ ಈತನನ್ನು ನಮ್ಮ ಹತ್ರ ಇಟ್ಟುಕೊಂಡ್ರೆ ಸಹಜವಾಗಿ ಇಬ್ಬರು ಸಂಬಂಧಿಗಳಲ್ಲಿರುವಂತಹ ವೈಷಮ್ಯ ನಮಗೆ ಸಹಜವಾಗಿ ಒಳಿತನ್ನು ಮಾಡಬಹುದು. ಆತನ ರಹಸ್ಯವನ್ನು ಈತನ ಮೂಲಕ ತಿಳಿದುಕೊಂಡು ಇಬ್ಬರನ್ನು ಸರ್ವನಾಶ ಮಾಡೋದಕ್ಕೆ ನಮಗೆ ಯೋಗ್ಯ ಆಗುತ್ತೆ. ಹಾಗಾಗಿ ಈತನನ್ನು ಕೊಲ್ಲಬಾರದು ಅನ್ನುವಂತಹ ಸಲಹೆಯನ್ನು ಆತ ಕೊಡ್ತಾನೆ. ಅದಾದ ನಂತರ ವಕ್ರನಾಸನ ಹತ್ತಿರ ಸಲಹೆಯನ್ನು ಕೇಳಿದಾಗ ಆ ವಕ್ರನಾಸ ಹೇಳ್ತಾನೆ, ಇಬ್ಬರು ಶತ್ರುಗಳ ವೈಷಮ್ಯ ನಮಗೆ ಸಹಜವಾಗಿ ಉಪಕಾರ ಆಗುತ್ತೆ. ಇವರಿಬ್ಬರು ವೈರಿಗಳಾಗಿರೋದರಿಂದ ಅವರಲ್ಲಿರುವಂತಹ ದ್ವೇಷವನ್ನು ಬಳಸಿಕೊಂಡು ನಾವು ಇಬ್ಬರನ್ನೂ ನಾಶ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇದನ್ನು ಕೊಲ್ಲಬಾರದು ಅಂತ ವಕ್ರನಾಸ ಹೇಳ್ತಾನೆ. ಆದ ನಂತರ ಆ ಪ್ರಕಾರಕರ್ಣನನ್ನು ಸಲಹೆ ಕೇಳಿದಾಗ ಪ್ರಕಾರಕರ್ಣ ಹೇಳ್ತಾನೆ, ಸಹಜವಾಗಿ ನಾವು ಯಾರಿಗೆ ಉಪಕಾರ ಮಾಡ್ತೀವೋ ಆ ಉಪಕಾರವನ್ನು ಪಡೆದಂತಹ ವ್ಯಕ್ತಿ ಉಪಕಾರವನ್ನು ಮಾಡಿದವನು ಕ್ರೂರನಾಗಿದ್ದರೂ ಸಹಿತ ಅದನ್ನು ಬಿಟ್ಟುಕೊಡೋದಿಲ್ಲ, ಆತನಿಗೆ ಸದಾ ಒಳಿತನ್ನೇ ಬಯಸ್ತಾನೆ. ಹಾಗಾಗಿ ನಾವು ಈತನಿಗೆ ಉಪಕಾರ ಮಾಡೋದರಿಂದ ಈತ ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡು ನಮಗೆ ಸಹಕಾರಿಯಾಗಿರ್ತಾನೆ. ಹಾಗಾಗಿ ಈತನನ್ನು ಕೊಲ್ಲಬಾರ್ದು ಅಂತ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣವೇ ಆ ರಕ್ತಾಕ್ಷನಿಗೆ ಸಿಟ್ಟು ಬರುತ್ತೆ. ನೀವೆಲ್ಲರೂ ಸೇರಿ ಆ ರಾಜನಿಗೆ ತಪ್ಪು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೀರಿ. ಉತ್ತಮವಾದಂತಹ ಸಲಹೆಗಾರರಲ್ಲದಂತಹ ಮಂತ್ರಿಗಳಿಂದ ರಾಜ ಸರ್ವನಾಶವಾಗಿ ಹೋಗ್ತಾನೆ. ಹಾಗಾಗಿ ನೀವು ಆತನಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದೀರಿ ಅಂತ ಹೇಳಿ ಸ್ಥಿರಜೀವಿಯ ಹತ್ತಿರ ಬಂದು ರಕ್ತಾಕ್ಷ ಹೇಳ್ತಾನೆ, ನೀನು ದುರುದ್ದೇಶದಿಂದ ನಮ್ಮೊಟ್ಟಿಗೆ ಸೇರುವ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂತ ನನಗೆ ಗೊತ್ತು, ನೀನು ನಿಜವನ್ನು ಒಪ್ಪಿಕೋ ಅಂತ. ಹಾಗೆ ಹೇಳಿದಾಗ ಆತ ಹೇಳ್ತಾನೆ, ಇಲ್ಲ, ನಾನು ಅಶಕ್ತನಾಗಿದ್ದೀನಿ, ಅದಲ್ಲದೇ ಮುದಿಯಾಗಿದ್ದೀನಿ, ನನ್ನಿಂದ ನಿಮಗೆ ಯಾವ ತರಹದ ತೊಂದರೆ ಆಗೋದಕ್ಕೆ ಸಾಧ್ಯ ಅಂತ ಆತ ತುಂಬ ನಾಟಕೀಯವಾಗಿ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ರಕ್ತಾಕ್ಷ, ನಿನ್ನೆಲ್ಲ ನಾಟಕ ಮತ್ತು ಭಾವನೆ ನನಗೆ ಅರ್ಥ ಆಗುತ್ತೆ, ಆದರೆ ಯಾರಿಗೂ ನಿನ್ನ ಸಂಚು ಗೊತ್ತಾಗ್ತಾ ಇಲ್ಲ, ಅವರ ಮಾಡಿರುವ ತಪ್ಪನ್ನು ಅವರು ಅನುಭವಿಸ್ತಾರೆ ಅಂತ ಹೇಳಿ ಆ ರಕ್ತಾಕ್ಷ ಸುಮ್ಮನಾಗಿ ಬಿಡ್ತಾನೆ. ಹಾಗೆ ಸುಮ್ಮನಾದ ತಕ್ಷಣ ಈತನನ್ನು ಕರೆದುಕೊಂಡು ಸ್ಥಿರಜೀವಿಯನ್ನು ಎತ್ತುಕೊಂಡು ಅವರು ಸಹಜವಾಗಿ ತಮ್ಮ ಗುಹೆ ಕಡೆಗೆ ಹೋಗ್ತಾರೆ. ಹಾಗೆ ಗುಹೆ ಕಡೆಗೆ ಹೋಗುವಾಗ ಅರಿಮರ್ದನ ಹೇಳ್ತಾನೆ, ಗೋವಿಗಳ ರಾಜ, ಈತನಿಗೆ ಒಂದು ಉತ್ತಮವಾದಂತಹ ಸ್ಥಳವನ್ನು ಕೊಟ್ಟು ನಮ್ಮೊಟ್ಟಿಗೆ ಇಟ್ಕೊಳ್ರಿ ಅಂತ. ಅವಾಗ ಸ್ಥಿರಜೀವಿ ಹೇಳ್ತಾನೆ, ಅವ್ರ ಒಟ್ಟಿಗೆ ಇದ್ದರೆ ಅವರ ವಿರುದ್ಧ ತಂತ್ರ ಮಾಡೋದಕ್ಕೆ ತೊಂದರೆ ಆಗುತ್ತೆ, ಹಾಗಾಗಿ ಅವರಿಂದ ಸ್ವಲ್ಪ ಪ್ರತ್ಯೇಕವಾದ ಜಾಗದಲ್ಲಿ ಇರಬೇಕು ಅಂತ ಚಿಂತಿಸಿ ಅದು ಹೇಳುತ್ತೆ, ರಾಜ, ನಾವು ಮೂಲತಃ ವೈರಿಗಳಾಗಿರೋದ್ರಿಂದ ನಿಮ್ಮ ಒಟ್ಟಿಗೆ ಇದ್ದುಕೊಂಡು ನಾನು ನಿಮಗೆ ಸರಿಸಮಾನವಾಗಿ ಇರುವಂಥದ್ದು ಯಾಕೋ ಯೋಗ್ಯವಾಗಿ ಕಾಣೋದಿಲ್ಲ. ಹಾಗಾಗಿ ನಿಮ್ಮ ಗುಹೆಯ ಬಾಗಿಲ ಹತ್ತಿರ ನನಗೊಂದು ಸ್ವಲ್ಪ ಜಾಗವನ್ನು ಕೊಟ್ಟರೆ ಅಲ್ಲೇ ಇದ್ದುಕೊಂಡು ನಿಮ್ಮ ಸೇವೆಯನ್ನು ಮಾಡಿಕೊಂಡು ನಿಮ್ಮ ಕಾಲ್ಧೂಳಿನ ಅಡಿಯಲ್ಲಿ ನಾನು ಬದುಕಿಕೊಳ್ತೀನಿ ಅಂತ ಹೇಳ್ತಾನೆ. ಆತನ ಮಾತನ್ನು ಸಹಜವಂತಿ ಇದೆ ಅಂದ್ಕೊಂಡು ಅರಿಮರ್ದನು ಸಹಜವಾಗಿ ಆ ಗುಹೆಯ ಬಾಗಿಲಿನ ಹತ್ತಿರ ಇರೋದಕ್ಕೆ ಒಪ್ಪಿಕೊಳ್ತಾನೆ. ಹೀಗೆ ಒಪ್ಪಿಕೊಂಡು ಸಹಜವಾಗಿ ಆತನಿಗೆ ಬೇಕಾದಂಥ ಆಹಾರದ ವ್ಯವಸ್ಥೆಯನ್ನು ಎಲ್ಲ ಮಾಡ್ತಾ ಹೋಗ್ತಾರೆ. ದಿನನಿತ್ಯ ಇವರು ತಂದು ಕೊಡುವಂಥ ಆಹಾರವನ್ನು ಸ್ವೀಕರಿಸಿದಂತಹ ಸ್ಥಿರಜೀವಿ ಅತ್ಯಂತ ದಷ್ಟಪುಷ್ಟವಾಗಿ ಬೆಳೆಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಇದನ್ನೆಲ್ಲ ಗಮನಿಸಿದಂತಹ ರಕ್ತಾಕ್ಷ ಮುಂದಿನ ಅಪಾಯವನ್ನು ಆತ ಅಂದಾಜು ಮಾಡಿ ತನ್ನ ಬೆಂಬಲಿಗರೊಟ್ಟಿಗೆ ಸಹಜವಾಗಿ ಇವರೊಟ್ಟಿಗಿದ್ದರೆ ನಾವು ನಾಶವಾಗಿ ಹೋಗ್ತೀವಿ, ಹಾಗಾಗಿ ನಾನು ಈ ಜಾಗವನ್ನು ಬಿಟ್ಟು ಹೊರಟು ಹೋಗ್ತೇನೆ, ಅಪಾಯ ಇದ್ದಾಗ ಸಹಜವಾಗಿ ಆ ಜಾಗದಲ್ಲಿ ಮುಂದುವರಿಬಾರ್ದು, ಹಾಗಾಗಿ ನಾನು ಹೋಗ್ತಾ ಇದ್ದೀನಿ, ಯಾರು ನನ್ನನ್ನು ಹಿಂಬಾಲಿಸಿಕೊಂಡು ಬರ್ತೀರೋ ಅವರೆಲ್ಲರೂ ನನ್ನೊಟ್ಟಿಗೆ ಬರ್ರಿ ಅಂತ ತನ್ನ ಹಿಂಬಾಲಕರಿಗೆ ಹೇಳ್ತಾನೆ. ಅವರು ಒಂದಷ್ಟು ಜನ ರಕ್ತಾಕ್ಷನ ಅನುಸರಿಸಿ ಆ ಜಾಗವನ್ನು ಬಿಟ್ಟು ಹೊರಟು ಹೋಗ್ತಾರೆ. ರಕ್ತಾಕ್ಷ ಹೋದಾಗ ಸಹಜವಾಗಿ ಸ್ಥಿರಜೀವಿಗೆ ಇನ್ನೊಂದಷ್ಟು ಖುಷಿಯಾಗುತ್ತೆ. ಈತ ಇದ್ರೆ ಏನಾದರೂ ನನಗೆ ತೊಂದರೆ ಆಗ್ತಿತ್ತು, ಈತನಲ್ಲದೆ ಇಲ್ಲಿ ಯಾರೂ ಜಾಣರಿಲ್ಲ, ಎಲ್ಲರೂ ಮೂರ್ಖರಾಗಿದ್ದಾರೆ, ಹಾಗಾಗಿ ಸಹಜವಾಗಿ ನಾನು ಇವರಿಗೆ ತೊಂದರೆ ಮಾಡಬಹುದು ಅಂತ. ಹಾಗೆ ಅಂದುಕೊಂಡಂತಹ ಸ್ಥಿರಜೀವಿ ದಿನ ಒಂದಷ್ಟು ಕಡ್ಡಿಗಳನ್ನು ತೆಗೆದುಕೊಂಡು ತಾನು ಇರುವಂತಹ ಜಾಗದಲ್ಲಿ ಒಂದು ದೊಡ್ಡ ಕಟ್ಟಿಗೆ ರಾಶಿಯನ್ನೇ ಮಾಡುತ್ತೆ. ಅದರ ಅರಿವೇ ಆ ಗೂಬಿಗಳಿಗೆ ಆಗೋದಿಲ್ಲ. ಹಾಗೆ ರಾಶಿಯನ್ನು ಮಾಡಿದಂತಹ ಸ್ಥಿರಜೀವಿ ಒಂದು ದಿನ ಸಹಜವಾಗಿ ಹಗಲಾದಾಗ
ಅಗೂಬೆಗಳಿಗೆ ಕಣ್ಣು ಕಾಣದೇ ಇದ್ದಂತಹ ಸಂದರ್ಭದಲ್ಲಿ ನೇರವಾಗಿ ತನ್ನ ಕಾಗೆಗಳ ರಾಜ ಮೇಘವರ್ಣನ ಹತ್ರ ಹೋಗಿ, ನಾನು ಅಲ್ಲಿ ಸಾಕಷ್ಟು ಕಟ್ಟಿಗೆಗಳನ್ನು ಸಂಗ್ರಹಿಸಿ ಇಟ್ಟಿದ್ದೇನೆ ಅಗೂಬೆಗಳ ಗುಹೆಯ ದ್ವಾರಕ್ಕೆ, ನೀವು ಸಹಜವಾಗಿ ಈಗ ಬೆಂಕಿಯ ಕಿಡಿಯನ್ನು ತೆಗೆದುಕೊಂಡು ಬಂದು ಅದಕ್ಕೆ ಹಾಕಿಬಿಟ್ರೆ ಅಗೂಬೆಗಳು ಒಳಗೆ ಸುಟ್ಟು ಹೋಗ್ತವೆ, ಹೊರಗೆ ಬರುವ ಪ್ರಯತ್ನ ಮಾಡಿರುವಂತಹ ಗೂಬೆಗಳು ಸಹಿತ ಬೆಂಕಿಯಲ್ಲಿ ಸುಟ್ಟು ಹೋಗ್ತವೆ ಅಂತ ಹೇಳುತ್ತೆ. ಹಾಗೆ ಹೇಳಿದ ತಕ್ಷಣ ಮೇಘವರ್ಣ ತನ್ನ ಪರಿವಾರದೊಟ್ಟಿಗೆ ಬೆಂಕಿಯ ಕಿಡಿಯನ್ನು ತೆಗೆದುಕೊಂಡು ಬಂದು ಆ ಸ್ಥಿರಜೀವಿ ಕೂಡಿಸಿಟ್ಟಂತಹ ಗೂಡಿನ ಕಟ್ಟಿಗೆಗಳಿಗೆ ಬೆಂಕಿಯನ್ನು ಹಾಕಿಬಿಡುತ್ತೆ. ಹಾಗೆ ಬೆಂಕಿಯನ್ನು ಹಾಕಿದಾಗ ಸಹಜವಾಗಿ ಆ ಬೆಂಕಿಯ ಜಳಕ್ಕೆ, ಅದರ ಉಷ್ಣತೆಗೆ ಆ ಗುಹೆಯಲ್ಲಿರುವಂತಹ ಎಲ್ಲ ಗೂಬೆಗಳು ಸುಟ್ಟು ನಾಶವಾಗಿ ಹೋಗುತ್ತೆ. ಹೀಗೆ ಆ ಶತ್ರುವಿನ ಪರಿಪೂರ್ಣ ಸಮೂಹವನ್ನು ಈ ಮೇಘವರ್ಣ ಮತ್ತು ಸ್ಥಿರಜೀವಿ ತಂತ್ರಗಾರಿಕೆಯಿಂದ ನಾಶ ಮಾಡಿದ್ದಾರೆ. ಹಾಗೆ ನಾಶ ಮಾಡಿ ಮತ್ತೆ ಆ ಎಲ್ಲ ಕಾಗೆಗಳು ತಮ್ಮ ಮೂಲ ಸ್ಥಾನವಾದಂತಹ ಆಲದ ಮರಕ್ಕೆ ಬಂದು ಯಾವುದೇ ತರಹದ ಭಯ ಇಲ್ಲದೇ ಅತ್ಯಂತ ಸುಭಿಕ್ಷವಾಗಿ ಬದುಕೋದಕ್ಕೆ ಪ್ರಾರಂಭ ಮಾಡುತ್ತೆ. ಹೀಗೆ ಬುದ್ಧಿವಂತಿಕೆಯಿಂದ ಮಾಡುವಂತಹ ಪ್ರಯತ್ನದಲ್ಲಿ ಸಹಜವಾಗಿ ಮನುಷ್ಯ ಯಶಸ್ಸನ್ನು ಕಾಣ್ತಾನೆ. ಹಾಗೆ ಸಾವಧಾನದಿಂದ ಮತ್ತು ಅತ್ಯಂತ ಚಾಣಾಕ್ಷತೆಯಿಂದ ಮಾಡುವಂತಹ ಪ್ರಯತ್ನ ನಮಗೆ ಯಶಸ್ಸನ್ನು ತಂದು ಕೊಡುತ್ತೆ ಅನ್ನುವಂತಹ ವಿಚಾರವನ್ನು ಈ ಕತೆ ಹೇಳುತ್ತೆ. ಧನ್ಯವಾದಗಳು.